ಹಂಚಿ ತಿಂದರೆ ಆನಂದ. ಅದೊಂದು ಸುಂದರವಾದ ಕಾಡು. ಆ ಕಾಡಿನಲ್ಲಿ ತುಂಬ ಸ್ನೇಹಜೀವಿಗಳಾದ ಬಂಟಿ ಮೊಲವು ಹಾಗೂ ಅಳಿಲು ಹಾಗೂ ತನ್ನ ಸ್ನೇಹಿತೆಯಾದ ಸುಂದರವಾದ ಚಿಟ್ಟೆಯೊಂದಿಗೆ ಆಟವಾಡುತ್ತಿದ್ದವು. ಆದರೆ ಅವಕ್ಕೆಲ್ಲಕ್ಕೆ ತುಂಬ ಹಸಿವಾಗಿತ್ತು. ಅದೇ ಕಾಡಿನಲ್ಲಿ ಒಂದು ದಟ್ಟವಾದ ಸೇಬಿನ ಮರ ಕೂಡ ಇತ್ತು. ಆಗ ಬಂಟಿ ಮೊಲ ಏನು ಮಾಡ್ತು, ಓಡೋಯ್ತು ಮರದ ಹತ್ರ. ಮೇಲಿನಿಂದ ಸೇಬು ಹಣ್ಣು ಬೀಳುವುದನ್ನು ನೋಡಿತು. ಆಹಾ, ಬಾಯಲ್ಲಿ ನೀರು. ಆ ಹಣ್ಣನ್ನು ತಟ್ಟನೆ ಹಿಡಿದುಕೊಂಡು ಒಂದೇ ತಿನ್ನಲಿಲ್ಲ, ತನ್ನ ಸ್ನೇಹಿತರಾದ ಅಳಿಲಿಗೆ ಹಾಗೆ ಚಿಟ್ಟೆಗೆ ನಾಯಿಗೆ ಹಂಚಿ ತಿಂದಿತು. ಈ ಕಥೆಯ ಸಾರಾಂಶವೇನೆಂದರೆ, ನಾವು ತಿನ್ನುವ ಪ್ರತಿಯೊಂದು ತಿನಿಸುಗಳನ್ನು ಹಂಚಿ ತಿನ್ನಬೇಕು. ಹಾಗಿದ್ದರೆ ಮಾತ್ರ ಎಲ್ಲರೂ ಖುಷಿಯಿಂದ ಇರಬಹುದು. ನಾವು ಒಬ್ಬರ ಹಸಿವನ್ನು ನೀಗಿಸಿದರೆ ದೇವರು ನಮಗೆ ಒಳ್ಳೆಯದನ್ನು ಮಾಡುತ್ತಾನೆ. ಹಾಗಾಗಿ ಎಲ್ಲರೂ ಹಂಚಿಕೊಂಡು ತಿಂದು ಕಾಡಿನಲ್ಲಿ ತುಂಬ ಸಂತೋಷವಾಗಿದ್ದರು. ಧನ್ಯವಾದಗಳು ಪೂರ್ತಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ.